3 ತಿಂಗಳು 1 ದಿವಸ ಅಂದ್ರೆ 31ನೇ ತಾರೀಕು ಸೇರಿದ್ರೆ 93 ದಿವಸಗಳಾಯಿತು. ಇವತ್ತಿಗೆ ನಾವು ನಮ್ಮ ಕ್ರಾಂತಿಕಾರಿ ಒಳ ಮೀಸಲಾತಿಯ ಹೋರಾಟವನ್ನು ಪ್ರಾರಂಭಿಸಿ ಜೂನ್ 9ನೇ ತಾರೀಕು ಬೆಂಗಳೂರಿನಲ್ಲಿ ಇದು ಸಮಾವೇಶ ಆಗ್ತಾ ಇದೆ. ಕಳೆದ 93 ದಿವಸಗಳಿಂದ ಇಡೀ ರಾಜ್ಯದಲ್ಲಿ ನೀವೆಲ್ಲರೂ ನಮ್ಮನ್ನ ಸ್ವಾಗತಿಸಿದ್ದೀರಿ, ನಮ್ಮನ್ನ ಬೆಂಬಲಿಸಿದ್ದೀರಿ, ನಮ್ಮನ್ನ ಹಾರೈಸಿದ್ದೀರಿ, ನಮಗೆ ಊಟ ಕೊಟ್ಟಿದ್ದೀರಿ, ಆಶ್ರಯ ಕೊಟ್ಟಿದ್ದೀರಿ, ಹಣ ಕೊಟ್ಟಿದ್ದೀರಿ. ಒಟ್ಟಾರೆಯಾಗಿ ತಮ್ಮ ತನು ಮನ ಧನಗಳ ಎಲ್ಲವನ್ನೂ ಕೂಡ ಅರ್ಪಿಸಿ ಈ ಸಮಾಜದ ಹೋರಾಟಕ್ಕೆ ನಮ್ಮನ್ನು ಅಣಿಗೊಳಿಸಿದ್ದೀರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೈ ಭೀಮ್, ಜೈ ಭೀಮ್, ಜೈ ಮಾದಿಗ, ಜೈ ಮಾದಿಗ. ಮೊದಲೇ ಈಗ ನಾವೊಂದು ನಿರ್ಧಾರ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಾದ್ಯಂತ ನಾವು ಬಂದಂತ ಸಂದರ್ಭದಲ್ಲಿ ನೀವೆಲ್ಲರೂ ನಮ್ಮನ್ನ ಸ್ವಾಗತಿಸಿ, ಗೌರವಿಸಿ, ವೇದಿಕೆ ಮೇಲೆ ಕೂರಿಸಿ, ಮಾತಾಡಿಸಿ, ಹಾರ ಹಾಕಿ, ಸನ್ಮಾನ ಮಾಡಿ, ಪೇಟ ತೊಡಿಸಿ, ಮನೆ ಮಕ್ಕಳಂತ ನಡೆಸ್ಕೊಂಡಿದ್ದೀರಿ. ಮತ್ತೆ ಬಹಳ ಹೆಚ್ಚಿನ ಗೌರವವನ್ನು ಕೊಟ್ಟಿದ್ದೀರಿ. ಈಗ ನಾವು ನಿರ್ಧಾರ ಮಾಡ್ತಾ ಇದ್ದೀವಿ, ನೀವು ಇಡೀ ರಾಜ್ಯದಾದ್ಯಂತ ಎಲ್ಲ ನನ್ನ ನಾಯಕರುಗಳು, ನನ್ನ ಹಿರಿಯರು ಬೆಂಗಳೂರಿಗೆ ಬಂದಾಗ ನಾವೆಲ್ಲರೂ ಕೂಡ ವೇದಿಕೆ ಮೇಲೆ ಕೂರದೆ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡಿ. ನಾವು ವೇದಿಕೆ ಮೇಲೆ ಕೂರಬಾರ್ದು ಈ ಸಾರಿ ಅಂತ ನಿರ್ಧಾರ ಮಾಡಿದ್ವಿ. ಕಳೆದ ಸಾರಿ ಏನು 21ನೇ ತಾರೀಕು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದಿದ್ರಿ. ಆಗ ನಮ್ಮ ಎಲ್ಲ ಭೀಮ ಸೈನಿಕರು ವೇದಿಕೆ ಮೇಲೆ ಕೂತಿದ್ವಿ. ತಾವೆಲ್ಲರೂ ಕೆಳಗಡೆ ಕೂತು ನಮ್ಮನ್ನು ಗೌರವಿಸಿದ್ವಿ. ಈ ಸಾರಿ ನಾವೆಲ್ಲ ವಾಲಂಟಿಯರ್ಸ್ ಆಗಿ ಊಟ ಬಡಿಸುವಂತ ಕೆಲಸ, ಕಸ ಗುಡಿಸುವಂತ ಕೆಲಸ, ಸ್ಟೇಜ್ ನಿರ್ಮಾಣ ಮಾಡುವಂತ ಕೆಲಸ, ಬಂದಂತವ್ರನ್ನ ಜನರನ್ನ ನಿಯಂತ್ರಣ ಮಾಡೋ ಕೆಲಸ ಎಲ್ಲವನ್ನು ನಾವು ಮಾಡ್ತೀವಿ. ಇಡೀ ವೇದಿಕೆಯನ್ನ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಹೋರಾಟಗಾರರು, ನನ್ನ ಹಿರಿಯರು, ನನ್ನೆಲ್ಲ ಹೋರಾಟದ ಸ್ಫೂರ್ತಿ ಏನಿದ್ದೀರಿ ತಾವುಗಳೆಲ್ಲ ವೇದಿಕೆಯನ್ನು ಅಲಂಕರಿಸಬೇಕು. ಇಡೀ ಕಾರ್ಯಕ್ರಮವನ್ನ ನೀವು ನಡೆಸಿಕೊಡ್ಬೇಕು. ಸೊ ಇದು ನಮ್ಮೆಲ್ಲರ ಒತ್ತಾಸೆ ಆಗಿದೆ. ನನ್ನ ಈ ಮನವಿಯನ್ನ ತಾವೆಲ್ಲರೂ ಗೌರವಿಸ್ತೀರಿ, ಮನ್ನಿಸ್ತೀರಿ. ನಮ್ಮ ಒಟ್ಟು ತಂಡದ ಈ ಅಭಿಲಾಷೆಯನ್ನ ತಾವೆಲ್ಲರೂ ಕೂಡ ಒಪ್ಕೊಳ್ತೀರಿ. ಆ ಕಾರಣಕ್ಕೆ ನೀವು ಮತ್ತೆ ನಿಮ್ಮೆಲ್ಲ ಸಂಗಾತಿಗಳ ಜೊತೆ, ನನ್ನೆಲ್ಲ ಬಂಧುಗಳ ಜೊತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಬರ್ತೀರಿ ಜೂನ್ 9ನೇ ತಾರೀಕು ಅಂತ ನಾವು ನಂಬಿರ್ತೀವಿ. ಜೂನ್ 9ನೇ ತಾರೀಕು ಬರೋದನ್ನ ದಯಮಾಡಿ ಮರಿಬೇಡಿ. ಇದು ಮಾದಿಗರ ಸ್ವಾಭಿಮಾನದ ಸಂಘರ್ಷ ಸಮಾವೇಶ. ಇಲ್ಲಿ ನಾವು ಸೋತ್ರೆ ಸಮುದಾಯ ಸೋತಂಗೆ, ನಾವು ಗೆದ್ರೆ ನಮ್ಮ ಸಮುದಾಯ ಗೆದ್ದಾಗೆ. ನಮ್ಮ ಸಮುದಾಯದ ಗೆಲುವಾಗಿ ತಾವೆಲ್ಲರೂ ಬರಬೇಕು. ಮತ್ತೆ ಅನ್ಯತಾ ಭಾವಿಸಬೇಡಿ. ಯಾರನ್ನು ವೈಯಕ್ತಿಕವಾಗಿ ಫೋನ್ ಮಾಡಿ ಕರೆದಿಲ್ಲ ಅಂತ ದಯಮಾಡಿ ತಪ್ಪು ತಿಳಿಬೇಡಿ. ನಮ್ಗೆ ಅಷ್ಟು ಸಮಯ ಇಲ್ಲ, ತುಂಬಾ ಒತ್ತಡದಲ್ಲಿದ್ದೀವಿ. ಹಣವನ್ನು ಹೊಂದಿಸುವಂಥದ್ದು ಮತ್ತೊಂದು ಮಗದೊಂದು ತುಂಬಾ ಕೆಲಸದಲ್ಲಿದ್ದೀವಿ. ನೀವೆಲ್ಲರೂ ನಮ್ಮ ಮನೆಯ ಮಕ್ಕಳು ಮಾಡ್ತಾ ಇರೋ ಹೋರಾಟ ಇದು. ನಮ್ಮ ಮನೆಯ ಮಕ್ಕಳ ಗೆಲುವಿಗಾಗಿ ನಾವು ಜೊತೆಲಿದ್ದೀವಿ ಅಂತ ಜೂನ್ 9ನೇ ತಾರೀಕು ಬೆಂಗಳೂರಿಗೆ ಬರಬೇಕು. ಇಡೀ ವೇದಿಕೆಯನ್ನ ನೀವು ಅಲಂಕರಿಸಬೇಕು. ಈ ನನ್ನ ಹೋರಾಟಕ್ಕೆ ಶಕ್ತಿಯನ್ನು ಕೊಡಬೇಕು ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಇದು ಕೇವಲ ನಂದು, ನಮ್ಮ ತಂಡದ್ದಲ್ಲ, ನಮ್ಮ ಇಡೀ ಕರ್ನಾಟಕದ ಸಮಸ್ತ ಮಾದಿಗರ ಹೋರಾಟ. ಮತ್ತು ಈ ಮಾದಿಗರ ಹೋರಾಟಕ್ಕೆ ಸಮಾಜದ ಎಲ್ಲ ಜಾತಿಯವರನ್ನು ಕೂಡ ನಾವು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೀವಿ. ತಾವೆಲ್ಲರೂ ಬರಬೇಕು. ತಮ್ಮೆಲ್ಲರೂ ಶುಭವಾಗಲಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಮತ್ತೆ ಸ್ನೇಹಿತರೆ, ಇನ್ನೊಂದು ವಿಶೇಷ, ಅವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆ. ಕರ್ನಾಟಕದ ದಲಿತ ಹೋರಾಟದ ಪಿತಾಮಹ, ಹೋರಾಟದ ಬ್ರಹ್ಮ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆ ಅವತ್ತು ತಾವೆಲ್ಲರೂ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್.